ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಕಾರ್ಯಾಧ್ಯಕ್ಷರಾದಂಥ ಮತ್ತು ನಮ್ಮ ಯಲಹಂಕ ನಿವಾಸಿಗಳು ಆದಂಥ ಹಿರಿಯರು ಸಜ್ಜನರು ಆದಂಥ ಗುರುಸ್ವಾಮಿ ಅವರ ಹುಟ್ಟುಹಬ್ಬವನ್ನು ನಮ್ಮ BJPಯ ನಗರ SC ಮೋರ್ಚಾ ಅಧ್ಯಕ್ಷರಾದಂಥ ಮುರಳಿ ಅವರ ನೇತೃತ್ವದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಹುಟ್ಟುಹಬ್ಬ ಅಂತಕ್ಕಂಥದ್ದು ಬಹಳಷ್ಟು ಜನ ಈಗ ಫ್ಯಾಷನ್ ಆಗೋಗಿದೆ. ಆದರೆ ಇವತ್ತು ಬಡವರಿಗೆ ಇಲ್ಲಿ ರೇಷನ್ ಕಾರ್ಡ್ ರೇಷನ್ಗಳನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮುರಳಿಯವರು ಮತ್ತು ಗುರುಸ್ವಾಮಿಯವರು ಮಾಡಿ ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ಬಡತನ ನೋಡಿರ್ತಕ್ಕಂಥದ್ದು, ಆ ಬಡತನ ನೋಡಿರೋದ್ರಿಂದ ಆ ಬಡವರ ಕಷ್ಟನೂ ಗೊತ್ತು. ಸೊ ಅಂಥವ್ರಿಗೆ ಇವತ್ತು ರೇಷನ್ ಕಿಟ್ಗಳನ್ನು ಇವೆಲ್ಲವನ್ನು ವಿತರಣೆ ಮಾಡ್ತಕ್ಕಂಥ ಸಾರ್ಥಕವಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಒಳ್ಳೇದು ಮಾಡಲಿ, ಜನರ ಆಶೀರ್ವಾದ ಇನ್ನೂ ಸಿಗಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೋರ್ತೀವಿ. ನೀವು ಅವ್ರಿಗೆ ಸೀನಿಯರ್ ಸಿಟಿಜನ್ ಅಂದರೆ ಖಂಡಿತ ಇಲ್ಲ. ಅವ್ರಿಗೆ ಬಂದು ಇವಾಗ ನಮಗೆಲ್ಲ 36-37 ಆಸುಪಾಸು ಇದ್ದೀರಿ. ಅವ್ರಿಗೆ ಒಂದು 2 ವರ್ಷ ಜಾಸ್ತಿ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಎಷ್ಟು ಕೆಲಸ ಮಾಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ G. ಕುರ್ಸಮ್ಮಣ್ಣನವರ ಒಂದು ಹುಟ್ಟುಹಬ್ಬವನ್ನು ಹೋದ ವರ್ಷದಿಂದ ನಾವೆಲ್ಲ ಯುವಕರು ಸೇರಿ ಸಂಘಟನೆಯಲ್ಲಿರುವಂತಹ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸೇರಿ ಅವರ ಹುಟ್ಟುಹಬ್ಬನ ಮಾಡ್ತಾಯಿದ್ದೀರಿ. ಕಾರಣ ಇಷ್ಟೇ, ಇವತ್ತು ಸಮಾಜದಲ್ಲಿ ಸುಮಾರು ಜನ ಬರ್ತ್ಡೇ ಆಚರಣೆಯನ್ನು ಮಾಡ್ಕೊತಾರೆ. ಅವರು ಈ ಸಮಾಜಕ್ಕೆ ಏನೂ ಕೊಡುಗೆ ಕೊಟ್ಟಿಲ್ಲ ಅಂದ್ರೂ ಏನೋ ಹುಟ್ಟುಹಬ್ಬ ಮಾಡ್ಕೊಬೇಕು, ಶೋಕಿ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾಡ್ಕೊಳೋದು ನೋಡಿದ್ದೀರಿ. ಆದರೆ ಇವತ್ತು ಸುಮಾರು 40 ವರ್ಷಗಳ ಕಾಲ ದಲಿತ ಸಂಘಟನೆಗಳನ್ನು ಕಟ್ಕೊಂಡು ಬಡವರ ಪರವಾಗಿ, ಶೋಷಿತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವ್ರ ಜೊತೆ 20 ವರ್ಷದಿಂದ ಇದ್ದೀರಿ. ಇವತ್ತು ನಮ್ಮಲ್ಲಿ ಒಂದು ನಾಯಕತ್ವದ ಗುಣ ಬಡವರಿಗೆ ಸಹಾಯ ಮಾಡಬೇಕು, ಈ ರೀತಿಯೆಲ್ಲ ಇವ್ರು ನೋಡ್ಕೊಂಡು ನಾವು ಬೆಳೆದಿರೋಂಥದ್ದು. ನಾವು ಹಿಂದೆ ಎಲ್ಲ ನಮ್ಮಲ್ಲಿ ಯಾರೂ ಬರ್ತಡೇ ಮಾಡ್ತಾ ಇರಲಿಲ್ಲ, ಇದೆಲ್ಲ ಶೋಕಿ ಎಲ್ಲ ನಮ್ಮ ಸಂಘಟನೆಯಲ್ಲಿ ಇರಲಿಲ್ಲ. ಆದರೆ ನಾನು ಜಿಲ್ಲಾಧ್ಯಕ್ಷರಾದ ಮೇಲೆ ನಾನೊಂದು ತೀರ್ಮಾನ ಮಾಡಿದೆ, ಯಾರ್ಯಾರೋ ಮಾಡ್ಕೊತಾರೆ, ನಮ್ಮ ನಾಯಕರು ಇಷ್ಟು ಹೀರೋಗಳಿಗಿಂತ ಹೆಚ್ಚಾಗಿ ಇವತ್ತು ಸಮಾಜದ ಕೆಲಸವನ್ನು ಮಾಡ್ತಾರೆ, ನಾವು ಯಾಕೆ ಅವ್ರ ಬರ್ತಡೇ ಮಾಡಬಾರ್ದು ಅಂತೇಳಿ ಅಣ್ಣ ನಾವೆಲ್ಲ ಬರ್ತಡೇ ಮಾಡ್ತೀನಿ ಅಂದರು. ಅವ್ರು ಅವಾಗೂ ಅಂದರೆ ಈ ಹುಟ್ಟುಹಬ್ಬ ನಾವು ಇದುವರೆಗೂ ಮಾಡಿಲ್ಲ, ಬೇಡ ಅಂತಂದರು. ಇಲ್ಲಣ್ಣ, ನಿಮ್ಮ ಹುಟ್ಟುಹಬ್ಬ ನೆಪದಲ್ಲಿ ಜನರಿಗೆ ಏನು ಅನುಕೂಲ ಆಗ್ತದೆ ಮಾಡೋದು, ಅದನ್ನೇ ಅವರು ನಮಗೆ ಹೇಳ್ಕೊಟ್ಟಿರೋದು. ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಏನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ ಅವರೆಲ್ಲರಿಗೂ ಹಣ್ಣು ಹಂಪಲ ವಿತರಣೆ ಮಾಡುವಂತಹ ಕಾರ್ಯಕ್ರಮ, ಸಂಜೆ ಬಂದು ಸುಮಾರು ಅನಾಥಾಶ್ರಮದ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀರಿ, ಸಂಜೆ ಆ ಕಾರ್ಯಕ್ರಮ ನಡೀತದೆ. ಆಮೇಲೆ ಸಾವಿರ ಲಡ್ಡು ಮಾಡಿ ಲಡ್ಡು ಹಂಚಿಕೆ ಮಾಡ್ತಾಯಿದ್ದೀರಿ. ಇದಾದಮೇಲೆ ಶುಕ್ರವಾರ ಏನು ದೊಡ್ಡ ಮಟ್ಟದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಬರ್ತಾರೆ. ಸುಮಾರು 500 ದಿನಸಿ ಸಾಮಗ್ರಿಗಳು ಬಡವರಿಗೆ ಅವರ ಹೆಸರಲ್ಲಿ, ಏನಂದರೆ ಇವತ್ತು ಹುಟ್ಟುಹಬ್ಬ ಮಾಡ್ತಾ ಇದ್ದೀರಿ ಅಂದರೆ ಒಂದು ನೆಪ ಮಾತ್ರ, ಅದರಿಂದ ಬಡವರಿಗೆ ಅನುಕೂಲ ಆಗುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದೀರಿ. ಈ ಕೆಲಸಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಸುಬ್ಬಣ್ಣವ್ರು ಬಂದಿದ್ದಾರೆ, ನಮ್ಮ ದಕ್ಷಿಣ ಕರ್ನಾಟಕದ ಅಧ್ಯಕ್ಷರಾದಂಥ ರಾಮಾಂಜನಿ ಸರ್ ಬಂದಿದ್ದಾರೆ, ಜಿಲ್ಲಾ ಪದಾಧಿಕಾರಿಯಾದ ಪಿಲ್ಲಪ್ಪ ಅವರು, ನಮ್ಮ ಚಂದ್ರು ಅವರು, ತಿಮ್ರಾಯಪ್ಪ ಅವರು ಬಂದಿದ್ದಾರೆ, ಹಂಗೆ ತಾಲೂಕು ಅಧ್ಯಕ್ಷರಾದಂಥ ಆರಿಫ್ ಅವರು ಇದ್ದಾರೆ. ಎಲ್ರಿಗೂ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ದೇವರು ಬಂದು ಏನು ನಮ್ಮ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗುರುಸ್ವಾಮಣ್ಣವರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಅವರಿಗೆ ಕೊಟ್ಟಾಗ ನಮ್ಮಂಥ 100 ಜನಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿತ್ವ ಉಳ್ಳವರು, ಅವರು ಚೆನ್ನಾಗಿರಲಿ ಅಂತೇಳಿ ನಾನು ಭಗವಂತನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಸಮಾಜಮುಖಿ ಕಾರ್ಯಗಳನ್ನು ಈ ರೀತಿಯೂ ಮಾಡ್ಬೋದು ಅಂತ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಶುಭವನ್ನು ನಾನು ಕೊಡ್ತಾ ಇದ್ದೀನಿ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಮತ್ತು ಶೋಷಿಸರ ಪರವಾಗಿ ಮತ್ತಷ್ಟು ಧ್ವನಿ ಎತ್ತೋದಕ್ಕೆ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತಾ ನಾನು ಶುಭವನ್ನು ಕೊಡ್ತಾ ಇದ್ದೀನಿ. ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ರಾಮಾಂಜನೇಯ, ದಕ್ಷಿಣ ಕರ್ನಾಟಕ ರಾಜ್ಯದ ಅಧ್ಯಕ್ಷರು. ಗುರುಸ್ವಾಮಣ್ಣವರು ಹುಟ್ಟುಹಬ್ಬ ಶುಭಾಶಯಗಳು. ಅವರು ಈ ಸಂಘಟನೆಯಲ್ಲಿ 100 ವರ್ಷ ಬದುಕಬೇಕು, ಈ ಸಂಘಟನೆನ ಬೆಳೆಸ್ಬೇಕಂತೇಳಿ ಅವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ನನಗೆ 2 ಮಾತ್ರ ಆಡಲು ಅವಕಾಶ ಕೊಟ್ಟಂತ ನಾನು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್. ನಮಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಯಾಕಂದರೆ ನಮ್ಮ ಸಂಘಟನೆಯಲ್ಲಿ ನಮ್ಮ ಎಲ್ಲ ಲೀಡ್ರಸು ಸೇರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಣ್ಣು ಕೊಡೋದು ಮತ್ತು ಲಾಡು ಹಂಚೋದು ಒಳ್ಳೆ ಕೆಲಸವನ್ನು ಮಾಡಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೋ ಅವರೆಲ್ರಿಗೂ ನಾನು ಆಭಾರಿಯಾಗಿರ್ತೀನಿ. ಮುಂದೆ ಹಿಂಗೆ ನಮ್ಮ ಮುರಳಿಯವರು, ನಮ್ಮ ಆರಿಫ್ ಅವರು, ಆಮೇಲೆ ನಮ್ಮ ಎಲ್ಲ ನಾಯಕರುಗಳೂ ಸೇರಿ ನಮ್ಮ ಎಲ್ಲ ಸಂಘಟನೆಯಲ್ಲೂ, ನಾನು ಒಬ್ಬಂದೇ ಅಲ್ಲ, ಎಲ್ಲ ಸಂಘಟನೆ ಲೀಡರ್ಗಳದ್ದು ಹುಟ್ಟುಹಬ್ಬವನ್ನು ಅವರು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಘಟನೆ ಪರವಾಗಿ
ಎಲ್ಲ ಲೀಡ್ರ್ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಸರ್. ನಿಮ್ಮ ಹೆಸರು? ಗುರುಸ್ವಾಮಿ ಅಂತ, ದಲಿತ ಸಂಘರ್ಷ ಸಮಿತಿ. ಸೀನಿಯರ್ ಸಿಟಿಸನ್ ಆಗಿದ್ದೀರಾ? ಹೌದು ಸರ್, ಆಗಿದ್ದೀನಿ.